ನಮಸ್ಕಾರ, ಮನೀಷಾ ನರೆಟ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ಆಲ್ರೆಡಿ ನಾ 2 ಎಪಿಸೋಡ್ ಮುಗಿಸಿದೆ ನಮ್ಮ ಟ್ರಿಪ್ ಬಗ್ಗೆ. ಈಗ ಇದು 3ನೇ ಎಪಿಸೋಡ್. ಒಟ್ಟು 4 ಜಾಗಗಳು ನಾವು ಇವತ್ತು ಕವರ್ ಮಾಡೀವಿ. ಯಡಿಯೂರು ಸಿದ್ಧಲಿಂಗೇಶ್ವರ, ಸಾಯಿಬಾಬಾ ಕೇವ್ ಟೆಂಪಲ್ ಮತ್ತು ಬೇಲೂರು ಹಳೆಬೀಡು. ಇವೆಲ್ಲವುಗಳನ್ನು ಮುಗಿಸ್ಕೊಂಡು ನಾವು ಬಂದಿದ್ದು ಮೂಡಿಗೆರೆಗೆ. ಈ ಮೂಡಿಗೆರೆ ಒಳಗೆ ಏನದ ಅಂತಂದ್ರೆ ದಟ್ಟವಾದ ಅರಣ್ಯ, ಸುತ್ತಲೂ ಉದ್ದುದ್ದ ಗಿಡಗಳು, ಅದರ ಮಧ್ಯ ಒಂದು ರೆಸಾರ್ಟ್. ಅದರ ಹೆಸರು ರೇನಿ ಹಟ್ ಅಂತ ಹೇಳಿ. ಇಲ್ಲಿರಾಕ ನಾವಿವತ್ತು ಬಂದೀವಿ. ಅ ಬ್ಯೂಟಿಫುಲ್ ಹೋಮ್ ಸ್ಟೇ ಇದು. ಒಂದು ಟ್ರೀ ಹೌಸ್ ಅದ ಮತ್ತು ಈ ಕಡೆ 2 ದೊಡ್ಡ ದೊಡ್ಡ ಹಾಲ್ಸ್ ಅದಾವು. ಸೊ ನಾವು ಒಂದು ಹಾಲ್ ತೊಗೊಂಡಿದ್ವಿ, ಒಂದು ಟ್ರೀ ಹೌಸ್ ತೊಗೊಂಡಿದ್ವಿ. ಒಂದು 2-3 ದಿನ ಇಲ್ಲೇ ಕಳೆದ್ರೂ ಅಡ್ಡಿ ಇಲ್ಲ ಅನ್ನುವಂತಹ ಒಂದು ಹೋಮ್ ಸ್ಟೇ ಇದು. ಸಂಜೆ ಚಹಾ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ರೌಂಡ್ ಹಾಕೊಂಡು ಬಂದ್ವಿ. ಆಮೇಲೆ ಫೈರ್ ಕ್ಯಾಂಪ್ ಮಾಡ್ಕೊತ ಊಟ ಮಾಡಿದ್ವಿ, ಆಟ ಆಡಿದ್ವಿ, ಅಲ್ಲೇ ಡ್ಯಾನ್ಸ್ ಎಲ್ಲ ಮಾಡಿ ಮಸ್ತ್ ಮಜಾ ಮಾಡಿ ಆ ದಿನಾನ ನಾವು ಕಳೆದ್ವಿ. ಭಾಳ ಖುಷಿ ಆಯಿತು. ಅವತ್ತಿನ ದಿವಸ ಈ ರೇನಿ ಹಟ್ ಒಳಗೆ ನಾವು ತಂಗಿದ್ವಿ. ಶುಭೋದಯ, ಗುಡ್ ಮಾರ್ನಿಂಗ್. ಮುಂಜಾನೆ ಏಳನ ಇಂಥ ಒಂದು ಬ್ಯೂಟಿಫುಲ್ ನೇಚರ್ ನಮ್ಮ ಕಣ್ಣು ಮುಂದಿದ್ರೆ ಹೆಂಗಿರ್ತದೆ ಹೇಳ್ರಿ. ವಾವ್, ಮಸ್ತ್. ನಾವು ಎದ್ದ ತಕ್ಷಣ ಒಂದು ಸ್ವಲ್ಪ ಜಲ್ದಿನೇ ಎದ್ದಿದ್ವಿ. ಸುತ್ತಾಡ್ಕೊಂಡು ಎಲ್ಲ ನೋಡಿದ್ವಿ. ನಿನ್ನೆ ಕತ್ಲಾಗ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಕಂಡಿತ್ತು, ಮತ್ತು ಸ್ವಲ್ಪ ಅಂಜಿಕೆನೂ ಬಂದಿತ್ತು ಅಡ್ಡಾಡಕ್ಕೆ. ಸೊ ಬೆಳಗ್ಗೆ ಎದ್ದು ಎಲ್ಲ ಕಡೆ ಸುತ್ತಾಡಿಕೊಂಡು ಅದು ಎಸ್ಟೇಟ್ ನೋಡಿಕೊಂಡು, ಅಲ್ಲಿ ಸುತ್ತಲೂ ಎಲ್ಲ ಟೀ ಎಸ್ಟೇಟ್, ಕಾಫಿ ಎಸ್ಟೇಟ್ ಎಲ್ಲ ಇತ್ತು. ನೋಡಿಕೊಂಡು ಒಂದು ಸ್ವಲ್ಪ ಫೋಟೋಶೂಟ ಅದೆಲ್ಲ ಮಾಡಿದ್ವಿ, ಚಹಾ ಕುಡಿದ್ವಿ. ಅಲ್ಲೇ ಭಾಳಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ಹಾಂ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿ ಏನಂತಂದ್ರೆ, ಈ ಅಡ್ವೆಂಚರ್ ಐತಿ. ಕೆಳಗೆ ನೀರು ಹರಿಯತ್ತಾವ, ಮೇಲೆ ಬ್ರಿಡ್ಜ್ ಅದ. ಇದು ಹ್ಯಾಂಗಿಂಗ್ ಬ್ರಿಡ್ಜ್, ಫುಲ್ ಅಳಗಾಡ್ತಿರ್ತದ ಕಾಲಿಟ್ರೇ. ಸೊ ಇದು ನೋಡಕ್ಕೆ ಸರಳ ಐತಿ, ಆದ್ರೆ ದಾಟ್ಬೇಕಂದ್ರೆ ಭಾಳನೇ ಕಷ್ಟ. ಬರೋಬ್ಬರ ಒಂದು 15-20 ನಿಮಿಷ ಮೇಲೆ ತೊಗೊಂಡಿನ್ನ ಇದು ದಾಟಕ್ಕೆ. ಎಲ್ಲರೂ ಕಾಡ್ಸಕತ್ತಿದ್ರು ಎಷ್ಟೊತ್ತು ಮಾಡಾಕತ್ತಿ ಅಂತ ಹೇಳಿ. ಆದ್ರೆ ಮುಂದೆ ತೋರಿಸ್ತೀನಿ ನೋಡ್ರಿ ಅವ್ರು ಹೆಂಗೆ ಬರಾಕತ್ತಾರಂತ. ಹುಸ್ಸಪ್ಪ, ಖರೇನೆ ಭಾಳ ಡೇಂಜರ್ ಅದ. ಸ್ವಲ್ಪನೂ ಕಾಲು ಜಾರಬಾರ್ದು, ಬ್ಯಾಲೆನ್ಸ್ ಭಾಳನೇ ಮಾಡ್ಕೋಬೇಕಾಗ್ತದೆ ಈ ಆಟ ಆಡ್ಬೇಕಂದ್ರೆ. ಅದ್ರೊಳಗೆ ಇವ್ರು ಮುಂದೆ ನಿಂತು ಒಂದು ಸ್ವಲ್ಪ ಬ್ರಿಡ್ಜ್ ಅಳ್ಗಾಡ್ಸಿ ನಂಗೆ ಕಾಡ್ಸಕತ್ತಿದ್ರು. ಆದರೂ ಬಂದೆ ಫೈನಲಿ. ಇನ್ನು ಇವ್ರು ನೋಡ್ರಿ, ಈಸಿಯಾಗಿ ಬರ್ತೀನಿ ಅನ್ನೋರು ಎಷ್ಟೋ ತನ ಮಾಡಿದ್ರಪ್ಪ. ಎಷ್ಟೊತ್ತಾದ್ಮೇಲೆ ಬಂದರು. ನೆಕ್ಸ್ಟ್ ಯಾರು ನೋಡ್ರಿ, ಕಮಾನ್. ಆಕಿಗೆ ಬರಾಕ್ತಾ ಇರಲಿಲ್ಲ, ನಾವು ಬಿಡಾಕ್ತಾ ಇರಲಿಲ್ಲ. ಆಕೆ ಬರಬೇಕು ಅಂಥೇಳಿ ಪಾಪ ಟ್ರೈ ಮಾಡತ್ತಾರ. ಆದರೂ ಭಾಳ ಡೇಂಜರ್ ಅದ, ಅಂಜಿಕೆ ಬರತ್ತಿತ್ತು ಆಕೆಗೆ. ಆದರೂ ಯಾರೂ ಕೇಳಾಕತ್ತಿಲ್ಲ, ಆಕೆ ಬರಲೇಬೇಕಂತೇಳಿ ನಾವು ಕುಂತೀವಿ. ಪಾಪ ಹಂಗೂ ಹಿಂಗೂ ಮಾಡಿ ಒಂದು ಅರ್ಧ ತಾಸು ಕಾಲ ಕಳೆದು ಟ್ರೈ ಮಾಡ್ತೀನಿ ಅಂಥೇಳಿ ಬಂದ್ಲು ನೋಡ್ರಿ ನಮ್ಮ ಚಿನ್ನಿ. ಇಲ್ಲಿಗೆ ಬಂದಮೇಲೆ ಆಕಿನ ಮುಖದ ಮೇಲೆ ನಗು ಬಂದಿದ್ದು. ಪೂರ್ತಿ ಹಂಚ್ಕೊತೇ ಬಂದಿದ್ಲು ಪಾಪ. ಫೈನಲಿ ಶಿ ಡಿಡ್ ಇಟ್.
ಹಾಗೆ ಎಲ್ಲರೂ ಸರ್ತಿ ಸಾಲಿನೊಳಗೆ ಬಂದು ಒಬ್ರು ಚಾಲೆಂಜ್ ತೊಗೊಂಡು ಅದನ್ನ ಎಲ್ಲರೂ ಕಂಪ್ಲೀಟ್ ಮಾಡಿದರು. ಇಟ್ ವಾಸ್ ಸೋ ಗುಡ್. ರಿವೆಂಜ್ ನೋಡ್ರಿ ಇಲ್ಲಿ ರಿವೆಂಜ್. ಆಗಲೇ ನಮಗೆ ಕಾಡ್ಸಿದ್ರಲ್ಲ ಮತ್ತು ಈಗ ಅವ್ರದ್ದು ಟರ್ನ್ ಬಂದೇ ಬರ್ತದ. ಮಾಡಿದ್ದು ನೋ ಮಾರಾಯ. ಬಂದರು ಹೆಂಗೋ. ಈ ರೆಸಾರ್ಟ್ನಾಗಂತೂ ಇದು ಹೇಳಿ ಮಾಡಿಸ್ದಂಗಿತ್ತು ನಮಗೆ. ಭಾಳ ಖುಷಿ ಆಯಿತು. ಮಸ್ತ್ ಎಕ್ಸ್ಪೀರಿಯನ್ಸ್. ಹೈರಾಣಾಗಿ ಹಾಯಾಗಿ ಇಲ್ಲಿ ಬಂದು ಮಲ್ಕೊಂಡು ರೆಸ್ಟ್ ಮಾಡಿ ಆರಾಮಾಗಿ ಕಾಲ ಕಳೆದ್ವಿ. ವಾವ್, ಇಂಥ ದಟ್ಟ ಕಾಡೊಳಗಿದ್ದಿದ್ದು ನಮಗಂತೂ ಭಾಳ ಖುಷಿ ಆಯಿತು. ನೀವು ಚಿಕ್ಕಮಗಳೂರು ಕಡೆ ಏನರೇ ಬಂದ್ರೆ ಈ ಹೋಮ್ ಸ್ಟೇದಾಗ ಖಂಡಿತ ಇದ್ದು ಹೋಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.